ಗೌಡ್ರ, ನಾನು ದೇವಸ್ಥಾನಕ್ ಹೊಂಟೀನ್ರಿ. ಅಂದಂಗ ಅದು ಕಟ್ಕೊಂಡೆ, ನಿಮ್ಗೇನ್ ಬೇಕ್ರಿ? ಏ ಗೌರಿ, ಬಾ ನನ್ನ ಬೈಕ್ ಮ್ಯಾಗ ಹೋಗಿ ಬಿಡ್ತೀನಿ ಅಲ್ಲಿ. ಬ್ಯಾಡ್ರಿ ಗೌಡ್ರ, ಗುಡಿ ಇಲ್ಲೇ ಸಮೀಪ ಐತ್ರಿ. ನಾ ಹೋಗಿ ಬರ್ತೀನ್ರಿ. ನಿಮ್ ಕೆಲ್ಸ ಐತಂದ್ರ ಹೋಗ್ರಿ. ಗೌರಿ, ಏ ಗೌರಿ, ಗೌರಿ, ನಾನು ನೋಡೋಣ ನಿನ್ಗೆ ಏನ್ ಅನಸ್ತತಿ? ಆ ಸ್ವಲ್ಪ ದಾರಿ ಬಿಟ್ರ ದೇವ್ರಿಗೆ ಹೋಗಿ ಬರಂಗ ಅನಸ್ತೈತಿ. ಏ ಗೌರಿ, ಇಟ್ಯಾಕ್ ಸಿಟಿ ಬರ್ತಿ? ನನಗೆಲ್ಲಾ ವಿಚಾರ ಗೊತ್ತೈತಿ. ಗಂಡನ ಕೂಡ ಜಗಳ ತೆಗೆದು ತವ್ರ ಮಡಿ ಬಂದ್ ಕೂತಿದಿ. ಆ ದೇವ್ರ ಗುಡಿಗೆ ಹೋಗಿ ಏನ್ ಮಾಡ್ತಿ? ಇಲ್ಲೇ ನಿನ್ನ ಮಾರಿ ಮುಂದಿತ್ತು ಈ ಬೌದ್ಧರ ಗಂಡು, ಈ ಸುತ್ತ ಹಳ್ಳಿಗೆಲ್ಲ ಈ ಸಾವ್ಕಾರ. ಈಗ ನಿನ್ನ ಕಣ್ಮುಂದ ನಾ ಕಾಣಂಗಿಲ್ಲನು? ಗೌಡ್ರ, ಮಾತ ಭಾಳ ಮುಂದ್ ಹೊಂಟವ. ಸ್ವಲ್ಪ ವಿಚಾರ ಮಾಡಿ ಮಾತಾಡ್ರಿ. ಗಂಡನ ಮನಿ ಬಿಟ್ಟು ತವ್ರ ಮನಿ ಬಂದು ಕೂತ ನಿನ್ನಂತ ಹೆಣ್ಣಿನ ಜೊತೆ ವಿಚಾರ ಮಾಡಂತ ಒಳ್ಳೆ ಮನಸ್ಸು ನಂದಿಲ್ಲ. ನೋಡ್ ಗೌರಿ, ನಿಮ್ಮಪ್ಪ ನಿನ್ ನಗ್ಗನ ಸಲಿಂದ ನಾನು ಬಲ್ಲಿ 50,000 ರೂಪಾಯಿ ಸಾಲ ಮಾಡ್ಯಾನ. ಈಗ 3 ವರ್ಷ ಆಯ್ತು, ಬಡ್ಡಿನಿಲ್ಲ ಗಂಟನಿಲ್ಲ. ನೋಡ್ ಗೌರಿ, ನೀ ಮನಸ್ಸು ಮಾಡಿದ್ರ ಈ ಸಾಲವನ್ನು ತೀರಿಸಬಹುದು. ಗೌಡ್ರ, ನಿಮ್ ಮಾತಿನ ಅರ್ಥ ಗೊತ್ತಾಲಿಲ್ರಿ. ಇದರ ಅರ್ಥ ಇಷ್ಟೇ ಗೌರಿ, ನೀನಂತ ಗಂಡ ಮನಿ ಹತ್ರ ಬಿಟ್ಟು ಬಂದಿದಿ. ಇನ್ನ ನಿಮ್ಮಪ್ಪ ಅಂತ ಬಿದ್ದು ಹೋಗೋ ಮರ. ಹಿಂಗ ಸಾಲನು ಮುಟ್ಟಲ್ಲ, ಮುಟ್ಲಕ್ ಸಾಧ್ಯವೂ ಇಲ್ಲ. ಅದಕ್ಕ ನಾ ಏನ್ ಮಾಡ್ಬೇಕ್ರಿ ಗೌಡ್ರ? ಗೌರಿ, ನೀ ಮಾಡ್ಬೇಕು ಇದು ಒಂದೇ ಕೆಲಸ. ಅದು ಏನಂದ್ರ, ನನ್ನ ಮನೆಗೆ ಕೆಲಸದ ಆಳಾಗಿ ಬಂದ್ರ ನಾ ಕರ್ದಾಗೊಮ್ಮ ನೀ ಬಂದು ಶರಗ ಹಾಸಿದ್ರೆ ಸಾಕು. ನಿನ್ನ ಗಂಡ ಕೊಡಲು ಸ್ವರ್ಗ ಸುಖ ನಾ ಕೊಡ್ತೇನೆ. ನಿನ್ನ ಸಾಲನು ಮನ್ನಾ ಮಾಡ್ತೀನಿ. ಅದಕ್ ಏನಂತಿ ಗೌರಿ ನೀ? ಲೇ ಗೌಡ, ಸಾಲ ಮಾಡಿವಂತ ಶರ್ಗಾತ ಹೆಣ್ಣಲ್ಲ ನಾನು. ಒಂಟ್ ಹೆಣ್ಣ ಸಿಕ್ಕ್ಯದಂತ ಬಂಟಂತನ ತೋರ್ಸದ್ರ ನಿನ್ನ ಸೊಂಟದಾಗ ಉಡದರ್ ಇರೋದಿಲ್ಲ, ಎತ್ತರಿರೋ ಹುತ್ತು ನಾಯಿ. ಇಲ್ಲಿ ತನ ಬಿಟ್ಟಿರೇ ತಪ್ಪಾಯ್ತು, ಮುಗಿತು ನಿನ್ನ ಕತೆ. कृष्ण जगन्नाथ प्रेमानंद ये क्या हुआ? गोलमाल है भाई सब गोलमाल है. ಅಂತವ್ರಿ ಗೌಡ್ರ, ಮಟ ಮಧ್ಯಾಹ್ನ ಹುಡುಗಿ ಮ್ಯಾಗ ಅತ್ಯಾಚಾರ ಮಾಡ್ತಾರ್ರಿ. ಮನುಷ್ಯ ರಾಕ್ಷಸದಿರ. ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಐತಿ ಇಲ್ಲಿ ಬೆಳಗ. ಅಕ್ಕೋರ, ನೀವು ಮನಿಗೆ ಹೋರಿ. खत्म, बाय बाय. ಏ ಉಮ್ಯಾ, ನನ್ನ ಬಲಿ ಬಿದ್ದು ಹಕ್ಕಿ ಎಂದೂ ಬಿಟ್ಟಿಲ್ಲ. ಏ ಮಗಣ, ನಿಂದಿಂದ ಎಲ್ಲಾನು ಹಾಳಾಗೈತು. ನೀ ಯಾಕೆ ಇಲ್ಲಿ ಬಂದಿಲೆ? ಗೌಡ್ರ, ನಾ ಇಲ್ಲೇ ಎಮ್ಮಿ ಮೇಯ್ಸ್ಲಾತೀನ್ರಿ. ಕಾಪಾಡ್ರಿ ಅಂತ ಆವಾಜ್ ಬತ್ರಿ. ಅದಕ್ಕೆ ಇಲ್ಲಿ ನೋಡಿದ್ರ ನೀವು ಇಂಥ ಹಲ್ಕ ಕೆಲಸ ಮಾಡ್ಲಾತ್ರಿ. ನೀವು ಇಂಥ ಸುಮಾರು ಮನುಷ್ಯ ಅಂತೇಳಿ ನಮ್ಗೆ ಗೊತ್ತಿದ್ದಿಲ್ರಿ. ನಾ ಇನ್ನು ಮುಂದೆ ನಿಮ್ಮಂತವ್ರ ಕೈಯಾಗ ದುಡಿಯಲ್ರಿ. ನಿಮ್ಮಂತವ್ರ ಕೈಯಾಗ ದುಡಿದ್ರ ಜನ ನಮ್ಮ ಮೆಟ್ಲೆ ಹೊಡಿತಾರ್ರಿ. ನಿಮ್ಗ ನಿಮ್ ಕೆಲ್ಸಕ್ಕೆ ದೊಡ್ಡ ನಮಸ್ಕಾರ ರೀ. ನಾ ಓದ್ತೇನ್ರಿ. ಏ ಅಡಿಸಿ ಮಗನ, ಇಲ್ಲಿವರೆಗೂ ನನ್ನ ಮನಿ ಕೈಯ ನಾಯ ಆಗಿದ್ದೀನಿ. ನನಗೆ ಬುದ್ಧಿ ಹೇಳಟ್ಟು ದೊಡ್ಡವಾಗಿದ್ದೀನಲೇ. ಸುಮ್ಮ ನಾಯಿಗತ್ತಿ ಬಿದ್ರ ಪಾಡೈತಿ, ಇಲ್ಲಾಂದ್ರ ಮುಂದಾಗೋ ಪರಿಣಾಮನೇ ಬೇರೆ ಐತಿ. ಹೇ ಗೌಡ, ನಿನಗೆ ಇಲ್ಲಿ ತನ ಮರ್ಯಾದೆ ಕೊಟ್ಟಿದ್ದೆ ನೀ ಹಾಕಿದ್ದ ಒಂದು ತುತ್ತು ಅನ್ನದ ಸಲುವಾಗಿ ಹೊರತು ಏನು ದೊಡ್ಡ ಧೀರನೋ ಸೂರನೋ ತಲ್ಲ. ಹೇ ಗೌಡ, ಹೋಗಕ್ಕಿನ ಮೊದಲು ಒಂದು ಮಾತು ಹೇಳ್ತಾನೆ ಕೇಳ. ಮಹಾತ್ಮ ಗಾಂಧೀಜಿ ಅವರು ಒಂದು ಮಾತು ಹೇಳಿದ್ರ. ಅದು ಏನಂದ್ರ, ಒಂದು ಹೆಣ್ಣು ಮಗಳು ಯಾವ ಅಂಜಿಕೆ ಇಲ್ಲದೆ ಮಧ್ಯರಾತ್ರಿ ತಿರುಗಾಡ್ತಾಳ, ಅವಾಗ ನಮ್ಮ ದೇಶ ರಾಮರಾಜ್ಯ ಆತತೆ ಅಂತ ಹೇಳಿದ್ರು. ನಿಮ್ಮಂತ ಕುಲಿಗೇಡಿಗಳು ಹುಟ್ಟಿ ರಾಮರಾಜ್ಯ ಆಗ್ಬೇಕಾದಂತ ನಮ್ಮ ದೇಶನ ರಾವಣ ರಾಜ್ಯವನ್ನು ಮಾಡಿ ದಿನಾಲು ಕೊಲೆ ಸುಲಿಗೆ ಅತ್ಯಾಚಾರ ಮಾಡಿ ತಲೆ ಎತ್ತಿ ಮೆರಿಲಾಗ್ತಿರಿ. ನಿಮ್ಮಂತ ತಲೆ ಹಿಡುಕರಿಗೆ ಒಂದಲ್ಲ ಒಂದು ದಿನ ಕಠೋರವಾದ ಮರಣ ಬಂದೇ ಬರ್ತೈತಿ. ಒಂದು ಹೆಣ್ಣಿನ ಗೋಳು ನಿನಗೆ ಕಾಡೇ ಕಾಡುತ್ತೆ ಮಗನ. ಇದು ಕಟು ಸತ್ಯ, ನೆನಪಿರಲಿ. ಬರ್ತೀನಿ. ಹೋಗಲೇ ಹೋಗು. ನಿನ್ನಂತ ಎಷ್ಟೋ ಬಡ ಕುಂಡಿಗಳ ನನ್ನ ಕಾಲ ತೆಳಗ್ ಹಾಕಿ
ತುಳ್ದ ಹಾಕಿನಿ ಇನ್ನು ನೀ ಯಾವ ಲೆಕ್ಕ ಹೋಗಲೇ ಹೋಗ. ಅಣ್ಣ ಅಣ್ಣ ಯಾರು ಸಂತು ಸಂತು ಬಾರಪ್ಪ ಬಾ ಯಾವಾಗ ಈಗ ಬಂದೆ ಬಾರಪ್ಪ ಏನು ಆರಾಮಿಲ್ಲ ಆರಾಮದಿ ಅಣ್ಣ ಆರಾಮದಿ ಹಾಂ ಹಾಂ ಗೌರಿ ಗೌರಿ ಬಾರವ್ವ ಕಾಕ ಬಂದ ಹಾಂ ಆರಾಮದಿರಿ ಗೌರಿ ಆರಾಮದಿರಲ್ಲ ನೀವು ನಾನು ಆರಾಮದಿನಿ ಹ್ಞೂ ಕಕ್ಕ ನಾನು ಆರಾಮದೀನಿ ಮತ್ತೆ ನೀವು ಕುಂದ್ರಿ ನಾನು ತುಸು ಚಾ ಮಾಡ್ಕೊಂಡ್ ಬರ್ತೀನಿ. ಆಯ್ತು ಗೌರಿ ಚಾ ಮಾಡಂದ್ರೆ ನಾವು ಅಣ್ಣ ಮಾತಾಡ್ಕೊತ ಕುಂದಿರ್ತೀವಿ ನೀವು ಮಾತಾಡ್ಕೊಂಡ್ರಿ ಅಪ್ಪನಿ ನಾನು ಚಾ ಮಾಡ್ಕೊಂಡ್ ಬರ್ತೀನಿ ಕಕ್ಕ. ಯಾಕಲ್ಲ ಮತ್ತೇನಣ್ಣ ಸಮಾಚಾರ ಹೆಂಗೆ ನಡೆದ ಹೊಲ್ದಾಗಿನ ಕೆಲಸ ಅದು ಏನಪ್ಪ ತಮ್ಮ ಮಳೆ ಇಲ್ಲ ಬೆಳೆ ಇಲ್ಲ ಮಳೆ ಹತ್ರ ಬರಾಗಡಿ ಇಲ್ಲ ಎಲ್ಲ ನಿನಗೆ ಗೊತ್ತದಲ್ಲ ನಮ್ದೆಲ್ಲ ಪರಿಸ್ಥಿತಿ ಏನೋ. ಹೌದಣ್ಣ ಎಷ್ಟು ದುಡಿದ್ರು ತೀರ್ಲಾರ್ದಷ್ಟು ಸಾಲಕ್ಕೆ ಮೂಲವಾಗಿರುವ ಈ ಬಡವನ ಬಾಳು ಕಣ್ಣೀರಿನ ಗೋಳು. ಏನು ಮಾಡೋದಣ್ಣ ಎಲ್ಲ ವಿಧಿಯಾಟ. ಆ ವಿಧಿಯಾಟ ಬರೆದಿರುವ ವಿಧಾತನಿಗೆ ತಿಳಿದಿಲ್ಲ ವಿಧಿಯಾಟ. ಇನ್ನು ನಾವು ನೀವು ಯಾವ ಲೆಕ್ಕ ಅಣ್ಣ ಯಾವ ಲೆಕ್ಕ. ಇಷ್ಟು ದುಡಿದು ರೊಕ್ಕ ತಂದಿನಣ್ಣ. ಮೊದಲು ಆ ಗೌಡನ ಸಾಲ ಕೊಟ್ಕೇಸಿಂದ್ರ ಕೈ ತೊಳ್ಕೊಬೇಕಣ್ಣ. ಮೊದಲು ಆ ಗೌಡನ ಸಾಲ ಕೊಟ್ಬಿಡೋಣ. ಈಗ ಅಣ್ಣ ಹಂಗೂ ಹಿಂಗೂ ದುಡ್ದು 1 ಲಕ್ಷ ರೂಪಾಯಿ ತಂದಿನಿ. ಇದು ಒಯ್ದು ಬೆಳಗ್ಗೆ ಆ ಗೌಡಕ್ಕೆ ಕೊಟ್ಟು ಆ ಗೌಡನ ಸಾಲ ತೀರ್ತಂತೇಳಿ ಕೊಟ್ಟು ಮುಟ್ಟಿಸಿ ಬಂದ್ಬಿಡೋಣ. ಆಯ್ತಪ್ಪ ತಮ್ಮ ಸಾಕು ಸಾಕು ಅಣ್ಣಪ್ಪ ಮಾತ್ರ ಹಿಡಿ ಚಾ ತಂದು ಹಿಡಿಯಪ್ಪ ಹಿಡಿ ಕಕ್ಕ. ತೊಗೊಂಡೋಗ್ರಿ ನೀರು ಕುಡಿಯವ. ಹಾಂ ಕುಡ್ದೀನಿ ಕಕ್ಕನ ನೀವು ಕೊಡ್ರಿ. ಕುಡಿತಾ ಕುಡಿ ಇದು ತೊಗೊಂಡವ. ಹಾಂ ತೊಗೊಂಡವ. ಶಿವಪ್ಪರ ಇವತ್ತು ಪಾದಯಾತ್ರೆ ಇಲ್ಲೇ ಮಾಡೋಮ್ರಿ. ಹಂಗೆ ಮಾಡಂತ ಇಲ್ಲೇ ಮಳೆ ಐತಿ ಪಾದಯಾತ್ರೆ ಇಲ್ಲೇ ಮಾಡೋಮ್ರಿ. ರಾತ್ರಿ ಆಗೈತಿ ಇವತ್ತು ಇಲ್ಲೇ ವಸ್ತಿ ಹೋಗೋದು ಶಿವತ್ತು ಮಾಡಿ. ಹಾ ಜೈ ಪಾಂಡುರಂಗ. ನಿಂದ್ರಪ್ಪ ಇಲ್ಲೇ ಕರಿತೀನಿ ಅವ್ರಿಗೆ ಒಬ್ರಿ. ಯಾರದ್ರಿ ಮನ್ಯಾಗ ರೀ? ನಮಸ್ಕಾರ ಶಿವ. ತಾವು ಯಾರಂತ ಗೊತ್ತಾಗಲಿಲ್ಲ. ಗುರು ನಮಸ್ಕಾರ ಗುರು. ನಮಸ್ಕಾರ. ನಾವು ನೋಡ್ರಿ ಶಿರ್ಸಲ ಪಾಸಿಟಿವ್ ಹೊಂಟೇವ್ರಿ. ನಮ್ಗೆ ಕತ್ಲಾಗ್ಯದ ಇರ್ಲಾಕ ನಮ್ಗೆ ಜಾಗ ಕೊಡ್ಬೇಕು ಇಲ್ಲಿ ದಯವಿಟ್ಟು. ಹಾಂ ನಮ್ದು 10 ಜನ ಅದೇ ನಾವು ಯಾತ್ರಾ ಬಂದೀವಿ. ನಮ್ಗೆ ಇರ್ಲಾಕ ಜಾಗ ಕೊಡೋ ದಿವಸ ರೀ ಮತ್ತೆ ಬೆಳಗ್ಗೆ ಹೋಗ್ಬಿಡ್ತೀವಿ. ಹಾಂ ನಮ್ಮ ಮನೆ ದೇವ್ರಿಗೆ ಮಲ್ಲಯ್ಯನ ಬಲ್ಲಿ ಹೊಂಟಿರಿ. ನಿಮ್ಗೆ ಇರ್ಲಾಕ ಜಾಗ ಕೊಡ್ಲಿಕ್ಕಂದ್ರೆ ಹ್ಯಾಂಗೆ ರೀ ಮೆಚ್ಚನ ಪರಮಾತ್ಮ ಶರಣ್ರೆ. ನೀವು ಇಲ್ಲೇ ಇದ್ಗಿಸಿಂದ ಮುಂಜಾನೆ ಅತಿಥಿ ಸಂಸ್ಕಾರ ಮಾಡ್ಕೊಂಡು ಹೋಗ್ಲಾಗತ್ತೀರಂತೆ. ಆಯ್ತು ರೀ ನಿಮ್ಗೆ ಒಳ್ಳೇದು ಮಾಡ್ತೇವ್ರು. ಮಲ್ಲಯ್ಯ ನಿಮ್ಗೆ ಒಳ್ಳೇದು ಮಾಡಲಿ. ನಮ್ಮ ಆಶೀರ್ವಾದ ನಿಮ್ಗೆ ಯಾವತ್ತು ಇರ್ತದ. ಹೇ ಮಲ್ಲಯ್ಯ. ಸಂತು ಸಂತು ಹೇಳಣ್ಣ. ಬಾರಪ್ಪ ಶರಣರು ಬಂದಾರ ಚಾಪಿ ತೊಂಬ. ಆಯ್ತಣ್ಣ ಬಾರ್ ಬಾ ನೀವು ಒಳ್ಳೇದು ಆಗಲಿ. ಆಶೀರ್ವಾದ ಬಂದೇವಿ. ಹೋಗು ಶಿವಸಲ್ಲಿ ಮುಂದೆ ನೋಡ್ಕೊತ ಬಂದೇವಿ. ಶಿಷ್ಯಗಳೇ ಬರ್ರಿ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ. ದರ್ಶನ ಮಾಡ್ಬೋದ? ನಮ್ಮ ಮನೆ ದೇವ್ರು ಮಲ್ಲಯ್ಯನ ದರ್ಶನ ಕೊಂಡ್ರು. ತಮ್ಮೆಲ್ಲರಿಗೂ ಶತಕೋಟಿ ನಮನಗಳು ಸರ್. ಶರಣ್ರ ಚಾ ಕುಡ್ದಕೇಸಿಂದ್ರ ಹಾಂ ಆಯ್ತು ರೀ. ಇದು ಮಾಡ್ರಿ. ತೋರಿಸಿ ಚಾ ತೋರಿ.
ತೋರ್ಪ ಮನೆ ಚಟು ಹೊಡಿ ನೀರದ ಗಾಳಿ ಆಯ್ತು ಆಯ್ತು ತೋರಿ ಆಯ್ತು ರೀ ತೋರ್ ಚಾಲ್ ಕೊಡ್ರಿ ಕುಡ್ರಿ ಚಾ ಸೊಕಸ್ತಾವ ಕುಡಿದು ರೀ ಇದು ರೀ ನಮ್ಗ ವಿಭೂತಿ ತಂದು ಕೊಡ್ರಿ ಯಾಕಲ್ಲಕ ಅಣ್ಣ ಒಂದ್ ಸ್ವಲ್ಪ ವಿಭೂತಿ ತೊಗೊಂಬಲ್ಲಿ ಶರಣರಿಗೆ ವಿಭೂತಿ ಬೇಕಂತ ಖಂಡಿತ ತೋರಿ ಶರಣರ ವಿಭೂತಿ ತೋರಿ ಯಾವ್ದಾರ ಒಂದ್ ತತ್ವ ಪದ ಆಡ್ರಿ ಶರಣರ ವಜ್ಜಾಗಿರೋ ಮನಸ್ಸು ಹಗರ ಆಗ್ಬೇಕು ನೋಡ್ರಿ ಹಂಗಿರ್ಬೇಕು ಹಾಡ್ತೇವ್ರಿ ತತ್ವ ಪದ ಹಾಡ್ತೇವೆ ವಿಭೂತಿ ತೋರಿ ಎಲ್ರು ತಾಳ